ಇದು ಸುಮಾರು 32 ವರ್ಷಗಳಿಂದ ನಡೀತಾ ಬರ್ತಾಯಿದೆ, ಪೂಜೆಗಳು ನಡೀತಾ ಬರ್ತಾಯಿದೆ. ಪ್ರತಿ ಹುಣ್ಣಿಮೆಯ ದಿವಸ ಇಲ್ಲಿ ಸುಮಾರು 300-500 ಜನ ಬಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅದೇ ರೀತಿಯಾಗಿ ಈಗ ಇಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿನ್ನೆಯಿಂದ ಪ್ರಾರಂಭವಾಯಿತು. ನಿನ್ನೆ ಪ್ರಾರಂಭ ಆಯಿತು, ಇವತ್ತು ಪ್ರತಿಷ್ಠಾಪನೆ ಆಯಿತು. ನಿನ್ನೆ ದೇವರ ಒಂದು ಆರಾಧನೆ, ಭಕ್ತಿ ವಾಚನ ಇದೆಲ್ಲ ನಡೀತು. ಇವತ್ತು ದೇವರಿಗೆ ಪ್ರಾಣ ಪ್ರತಿಷ್ಠೆ ಆಯಿತು. ಇಲ್ಲಿ ಸುಮಾರು 30 ವರ್ಷಗಳಿಂದ ತಾಯಿಯ ಒಂದು ಸೇವೆ ನಡೀತಾ ಇದೆ. ಪ್ರತಿ ವರ್ಷ 5 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಎಲ್ಲ ಭಕ್ತಾದಿಗಳು ಬರ್ತಾರೆ. ಊರಲ್ಲೇ ಒಂದು ವೈಭವದ ವಾತಾವರಣ ಇರುತ್ತೆ. 5 ದಿನಗಳ ಕಾಲ ಎಲ್ಲ ದೇವರಿಗೂ ಅಭಿಷೇಕ, ದೀಪಾರಾಧನೆ ಎಲ್ಲ ನಡೆಯುತ್ತೆ. ಅಸಂಖ್ಯಾತ ಭಕ್ತ ಜನರು ಇಲ್ಲಿ ತಾಯಿಯನ್ನು ನಂಬಿ ಬಂದಿದ್ದಾರೆ. ಈ ದೇವಾಲಯದ ಆವರಣದಲ್ಲೇ ಗಂಗಮಾಂಬ, ಸತ್ಯಮ್ಮ, ಆಂಜನೇಯ ಸ್ವಾಮಿ, ನವಗ್ರಹಗಳು, ಅಶ್ವತ್ಥನಾರಾಯಣ. ಈಗ ಈ ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಕೋಬೇಕು ಅನ್ನೋಂಥ ಒಂದು ಅಭಿಲಾಷೆಯ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಭಕ್ತರು ಇದಕ್ಕೆ ಸಹಕರಿಸಿದ್ದಾರೆ. ಇವತ್ತಿನ ಈ ಒಂದು ಶುಭ ಕಾರ್ಯಕ್ಕೆ ಬಂದಿರುವಂಥ ಭಕ್ತಾದಿಗಳು ಬಹಳ ಭಕ್ತಿ ಭಾವದಿಂದ ದೇವರ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ನಡೆಯುವ ಜಾತ್ರೆ ನಾಳೆ ತಿಂಗಳಲ್ಲಿ ನಡೆಯುತ್ತೆ. ಆದರೂ ಸಹ ಈ ಒಂದು ಆವರಣದಲ್ಲಿ ನಾವು ವಿಶೇಷವಾಗಿ ದೇವರ ಒಂದು ಪೂಜಾ ಕೈಂಕರ್ಯಗಳು ಪ್ರತಿದಿನ ಒಂದು ದಿನ ಕೂಡ ತಪ್ಪದಿರ ನಡೀತಾ ಇದೆ. ಪ್ರತಿ ತಿಂಗಳ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ವಿಶೇಷವಾಗಿ ಸೇವೆ ನಡೆಯುತ್ತೆ. ಭಕ್ತಾದಿಗಳು ತಾವು ಅಂದ್ಕೊಂಡಿರುವಂಥ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ತಾಯಿನೇ ನಂಬಿದ್ದಾರೆ. ಯಾವ ರೀತಿ ಮಕ್ಕಳು ಸಂತಾನ ಪ್ರಾಪ್ತಿಯಾಗಿದೆ, ಉದ್ಯೋಗ ಆರಿಸಿ ಬಂದವರಿಗೆ ಉದ್ಯೋಗ ಅವಕಾಶಗಳು ಸಿಕ್ಕಿದೆ, ಮನೆಯಲ್ಲಿರುವಂತಹ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಸಲಹೆ ದಾರಿಗಳನ್ನು ತೋರಿಸ್ತಾಳೆ ತಾಯಿ. ಅದಕ್ಕೆ ತಕ್ಕಂತೆ ಅವರ ಸೇವೆಗಳನ್ನು ಮಾಡಿ ತಮ್ಮ ಒಂದು ಕಷ್ಟಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಸ್ವಾಮಿಯವರು ಬಹಳ ಉದಾರ ಮನಸ್ಸಿನಿಂದ ಇಲ್ಲಿ ಯಾವುದೇ ಒಂದು ಶುಲ್ಕ ಆ ರೀತಿ ಏನೂ ಇಲ್ಲ. ಭಕ್ತಾದಿಗಳ ಅವರ ಸೇವೆಗೆ ಅನುಗುಣವಾಗಿ ಅವರ ಇಷ್ಟಕ್ಕೆ ಅನುಗುಣವಾಗಿ ಏನಾದರೂ ತಾಯಿಗೆ ಅರ್ಪಿಸ್ಬೋದು. ಆದರೆ ಹೆಚ್ಚಿನ ಜನ ಈ ತಾಯಿನ ನಂಬಿ ನಮಗೆ ಒಳ್ಳೆಯದಾಗಿದೆ ಅನ್ನೋಂಥ ಒಂದು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಈ ಭಾವನೆ ಎಲ್ಲರಲ್ಲಿ ಇರಬೇಕು. ಈ ತಾಯಿ ಶಾಶ್ವತವಾಗಿ ನೆಲೆಯಬೇಕು. ಎಲ್ಲರ ಒಂದು ಕೋರಿಕೆಗಳನ್ನು ಈಡೇರಿಸ್ತಾ ಈ ಗ್ರಾಮ ಸುತ್ತಮುತ್ತಲ ಎಲ್ಲರನ್ನೂ ಕೂಡ ದೇಶಾದ್ಯಂತ ಭಿಕ್ಷವಾಗಿರಬೇಕು ಅಂತ ನಾವು పిల్లలంతా పగేసి మంచుకొని 5 అందరూ. నా పేరు ప్రసన్న. ఈ గంగమ్మ తల్లిని ఎప్పుడు తిరిగి ఇచ్చేయలేదు. మేమంతే మాకు ఎప్పుడు బాగానే చూస్తూ ఉంది, ఇబ్బంది ఏం లేదు. అన్నిటినీ ఇక్కడే వచ్చి మేము వేడుకుంటూ ఉంటాము. ప్రతి శుక్రవారము, మంగళవారం అంతా దేవుడు అమ్మవారు మళ్ళీ మంచిది అయింది. అందరికీ మంచిదైంది. మా కుటుంబానికి కూడా ఇప్పటికీ మంచి ఉంది. ನಮ್ಮದು ಮುಳಬಾಗಿಲು. ನಾವು 30 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ. ನಮ್ಗೆ ಇಲ್ಲಿಗೆ ಬಂದ ಮೇಲೆ ಎಲ್ಲ ಒಳ್ಳೆಯದಾಗಿದೆ. ಇಲ್ಲಿ ಬರೋ ತಿಂಗಳು ಇಲ್ಲಿ ಹುಣ್ಣಿಮೆ ಪೂಜೆ ಎಲ್ಲ ಆಗುತ್ತೆ. ನಾವು ತಿಂಗಳು ಬಿಟ್ಟು ಒಂದು ತಿಂಗಳು ರಾತ್ರಿ ಬಂದು ಇಲ್ಲಿ ಪೂಜೆಗೆ ಬಂದು ಹೋಗ್ತೀವಿ. ನಮಗೆಲ್ಲ ಒಳ್ಳೆಯದೇ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ, ಕೆಲಸಗಳು ಹೋಗ್ತೀವಿ. ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದೆ. ನಮ್ಮ ಕಷ್ಟಗಳೆಲ್ಲ ದೂರ ಆಗಿದೆ. ನಾವು ಚೆನ್ನಾಗಿದ್ದೀವಿ. ಬಿಜೆಪಿ ತಾಲೂಕು ಕ್ಯಾಸಂಬಳ್ಳಿ ಹೋಗಿ ಕಸರಡ್ಗಾನಹಳ್ಳಿ ಗ್ರಾಮ. ಈ ಊರಿನಲ್ಲಿ 30 ವರ್ಷದಿಂದ ಗಂಗಮಾಂಬ ತಾಯಿ ನೆಲೆಸಿದ್ದು. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ. ಇಲ್ಲಿ ಬೇಕಾದಷ್ಟು ಭಕ್ತರು ಬಂದು, ರಾಜಕಾರಣಿಗಳು ಬರ್ತಾರೆ, ಮಿನಿಸ್ಟ್ರುಗಳೆಲ್ಲ ಬಂದು ಮದುವೆಗಳಾಗ್ತವೆ. ಇಲ್ಲಿ ಜನಗಳಿಗೆ ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆಗೆ ಅನ್ನದಾನ ಇರುತ್ತೆ. ಭಕ್ತರೆಲ್ಲ ಬಂದು ಅನೇಕವಾದಂಥ ಪೂಜೆಗಳು ತುಂಬ ಆನಂದದಿಂದ ಮಾಡ್ತಾರೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ನಮಗೂ ಸತ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳೆಲ್ಲ 4 ಜನ ಮಕ್ಕಳು ಮದುವೆ ಇಲ್ಲೇ ಮಾಡಿದ್ದೀವಿ. ನಾವು ಕಾವಡು ಭಜನೆ ಮಾಡ್ತೀವಿ ಇಲ್ಲಿ. ಆ 30 ವರ್ಷದಿಂದನೂ ನಾವು ಇಲ್ಲಿ ಅಮ್ಮ ಸನ್ನಿಧಿಯಲ್ಲಿ ನಾವು ಭಜನೆ ಮಾಡ್ತೀವಿ. ವರ್ಷ ನಾವು ಕಾವಡು ಭಜನೆ ಮಾಡ್ತೀವಿ. ಎಲ್ಲ ಒಂಥರ ಆನಂದದಿಂದ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಇಲ್ಲಿ ಭಕ್ತರೆಲ್ಲರೂ ಬಂದ ಊರೆಲ್ಲ ಸೇರಿ ಇಲ್ಲಿ ಭೇದ ಭಾವಗಳೇನಿಲ್ಲ. ಎಲ್ಲ ಊರಿನ ಕೊನೆಯಿಂದ ಈ ಕೊನೆವರೆಗೂ ಎಲ್ಲ ಉತ್ಸವ ನಡೆಯುತ್ತೆ, ಸಮವಾಗಿ ನಡೆಯುತ್ತೆ. ಯಾರಿಗೂ ಏನೂ ತೊಂದರೆ ಇಲ್ಲ.
ಚೆನ್ನಾಗಿ ಆ ತಾಯಿ ಎಲ್ಲರನ್ನು ಕಾಪಾಡಿದೆ. ಅದ್ರ ಬಗ್ಗೆ ನಾವು ಏನು ತಪ್ಪು ಹೇಳೋಂಗೇನಿಲ್ಲ. ನಾವು ಕಾವಡುಬೈನವರು ಆದ್ದರಿಂದ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠೆ ನಡೀತಾ ಇದೆ. ಅದರಿಂದ ತುಂಬ ಸಂತೋಷ. ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಆನಂದದಿಂದ ಅಭಿಷೇಕ ಎಲ್ಲ ಪ್ರತಿಯೊಂದು ನಡೀತಾ ಇದೆ. ಇಷ್ಟು ಮಾತ್ರ ವಿಷಯ ಸರ್. ಆ ಸ್ವಾಮಿಗೆ ಒಂದು ಇದ್ರ ಮೇಲೆ ಆಮೇಲೆ ಯಾವಾಗಲೂ ದೇವರ ಬಗ್ಗೆ ಮಾತಾಡೋದು, ದೇವರ ಆವಾಹನೆ ಅವರು ಮಾತಾಡೋದು. ನಮ್ಮ ತಾಯಿಯವರಿದ್ದರು, ಅವರ ಒಂದು ಒಳ್ಳೆಯ ಮಾತುಗಳು ಕೇಳಿನೇ ಅದ್ರ ಸ್ವಾಮಿಗೆ ಈ ಒಂದು ದೈವತ್ವದಲ್ಲಿ ನಂಬಿಕೆ ಒಂದು ಬಂತು. ಅದ್ರ ಜೊತೆಗೆ ಅವ್ರಿಗೆ ನಾವು ಏನು ಹೇಳೋಕ್ಕೂ ಆಗಲ್ಲ. ಅದನ್ನು ಕೆಲವರು ನಂಬಲಿಲ್ಲ ಹೊಸದ್ರಲ್ಲೇ, ಆದರೆ ನಾವು ನಂಬೋದಕ್ಕೆ ನಮ್ಗೆ ಜಾಸ್ತಿ ನಿದರ್ಶನಗಳು ಕೊಟ್ಟು ತಾಯಿ. ಇಲ್ಲಾಂದರೆ ನಮ್ಮ ಮನೆಯವ್ರು ಕೂಡ ಅಷ್ಟಾಗಿ ನಂಬ್ತಾ ಇರಲಿಲ್ಲ. ಅಂದರೆ ನಾವೇನು ದೇವ್ರನ್ನ ಇದು ಮಾಡೋರಲ್ಲ, ಹೆಚ್ಚು ಅದರಲ್ಲಿ ಲೀನ್ ಆಗ್ತಾ ಇರಲಿಲ್ಲ. ನಮ್ಮ ಕಡೆ ಬರೀ ವ್ಯವಸಾಯ ಮಾಡ್ಕೊಂಡಿದ್ದವರು. ಆದರೆ ಆ ಸ್ವಾಮಿಯ ಒಂದು ಆ ರೀತಿ ಆದಮೇಲೆ ನಮ್ಗೆ ಇಟ್ಟಂಥ ಒಂದು ಪರೀಕ್ಷೆಗಳಲ್ಲೇ ನಾವು ಆ ತಾಯಿ ಇದ್ದಾಳೆ ಅಂತ ನಂಬೋರ್ಗೂ ಬಿಡಲಿಲ್ಲ ನಮಗೆ. ಅಂಥ ಒಂದು ಪರಿಸ್ಥಿತಿಗಳನ್ನು ತಂದುಕೊಟ್ಲು. ಕೊನೆಗೆ ಅವರ ಆವಾಹನೆ ಆಗಿ ಮನೆಯಲ್ಲೇ ದೇವರು ಬರ್ತಾಯಿತ್ತು. ಆಮೇಲೆ ಅವರೇ ಹೇಳಿದ್ರು ಈ ಥರ ನನಗೊಂದು ಗುಡಿ ಕಟ್ಕೊಡ್ಬೇಕು ಅಂತ. ಆಗ ನಮ್ಮ ಅಜ್ಜಿ ಒಬ್ಬರಿದ್ದರು, ಇವರ ಮುತ್ತಜ್ಜಿ, ಅವರು 113 ವರ್ಷ ಬರ್ತಿದ್ರು. ఆయమ్మ ಸ್ವಲ್ಪ ಹೊರಟಾಗಂತ ఇద్దాం వాడేవాడో జోగోడో అది టింగ్ టింగ్ దాసు మీ జమీన్ల గుళ్ళు గోపురాలు వేస్తాయి ముందుకు నేను చెప్తాడు మేము ಸಾಮಣ್ಣ ಆಂಟಿ ಚೆಲ್ಲಾಡೋದು ಕೊಟ್ಟಿದ್ದ ಅಂತ ಹೇಳ್ತಾ ಇದ್ದ ಅಮ್ಮ. ಆವಾಗ ನಮಗೆ ಇದೆಲ್ಲ ಕೂಡ ಸ್ವಲ್ಪ ಅರ್ಥ ಆಯಿತು. ಆಮೇಲೆ ಈ ಜಮೀನನ್ನು ನಾವು ದೇವಸ್ಥಾನಕ್ಕೆ ಅಂತ ಬಿಟ್ಟುಬಿಟ್ವಿ. ಯಾರು 3 ಜನ ಆಡೋಕ್ಕಂದ್ರೆ ಭಾಗ ಇಟ್ಕೊಳ್ಳಿಲ್ಲ, ದೇವಸ್ಥಾನಕ್ಕೆ ಅಂತಲೇ ಬಿಟ್ಬಿಟ್ವಿ. ಚಿಕ್ಕದಾಗಿ ಕಟ್ಟಿದಂತಹ ಗುಡಿಗೆ ಭಕ್ತರ ಒಂದು ಸಹಕಾರ, ನಮ್ಮಗಳ ಒಂದು ಆಸಕ್ತಿ ಕೂಡ ಇದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಇದು. ಯಾಕಂದರೆ ಆ ರೀತಿಯ ಒಂದು ಭಾವನೆ ನಮ್ಮಲ್ಲಿ ಮೂಡೋದಕ್ಕೆ ಅಮ್ಮ ಅನೇಕ ನಿದರ್ಶನಗಳನ್ನು ತೋರಿಸಿದ್ರು. ಈಗಿನ ಒಂದು ಪರಿಸ್ಥಿತಿನಲ್ಲೇ ನಮ್ಮ ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂತಂದರೆ ನಮ್ಮ ಮಕ್ಕಳಲ್ಲಿ ಒಂದು ದೇವರು ಭಯ ಭಕ್ತಿ ಅನ್ನೋದನ್ನು ಬೆಳೆಸಬೇಕು ಅಂತಂದರೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ಇಂಥ ಕಡೆ ಹೆಚ್ಚು ಜನ ಬರಬೇಕು. ಜನ ಬರಬೇಕು ಅಂತಂದರೆ ಅವ್ರು ಅಂದ್ಕೊಂಡಿರುವಂಥದ್ದನ್ನು ತಾಯಿ ನೆರವೇರಿಸಿದ್ರೆ ಒಂದು ಆಸಕ್ತಿ ಬರುತ್ತೆ, ಒಂದು ನಂಬಿಕೆ ಬರುತ್ತೆ. ನಂಬಿಕೆನೇ ದೇವರು, ನಂಬಿಕೆನೇ ವೈದ್ಯರು. ಅದಿಲ್ಲ ಅಂದರೆ ಯಾವುದೂ ಇಲ್ಲ. ಆ ನಂಬಿಕೆ ಮೂಡೋದಕ್ಕೆ ಸಮಯ ಅನ್ನೋದನ್ನು ಒದಗಿಸ್ಕೊಡ್ತಾಳಲ್ಲ ತಾಯಿ, ಅದು ಒಂದು ಸ್ಥಳದ ಮಹಿಮೆ ಅಂತ ಅನ್ಕೊಳ್ಬೇಕು. ಅದಕ್ಕೆ ನಮಗೆ ಯಾವುದೇ ಒಂದು ಎಷ್ಟೇ ಕೆಲಸಗಳಿದ್ರು ಕೂಡ ತಾಯಿ ಹೆಂಗೋ ಕರ್ಸ್ಕೊತಾಳೆ. ಈ ಒಂದು ಸೇವೆನಲ್ಲೇ ನಮ್ಮ ಕೈಲಾದಷ್ಟು ತೊಡಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ, ಅದೃಷ್ಟ ಕೊಟ್ಟಿದ್ದಾಳೆ, ಒಂದು ಮನಸ್ಸು ಕೊಟ್ಟಿದ್ದಾಳೆ. ಇದು ಹೀಗೆ ಇರಬೇಕು, ನಮ್ಮ ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಇರಬೇಕು. ಯಾವತ್ತಿಗೂ ಆ ತಾಯಿ ಇಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು. ಎಲ್ಲರನ್ನ ಜಾತಿ ಮತ ಭೇದ ಭಾವ ಇದೀರ ಈ ಒಂದು ಸಮಾಜ ಉದ್ಧಾರ ಆಗೋದಕ್ಕೆ ಆ ತಾಯಿಯ ಕೃಪೆ ಹೀಗೆ ಇರಲಿ ಅಂತ ನಾವು ಆಶಿಸ್ತೀವಿ. ನಮ್ಮ ಸನಾತನ ಹಿಂದೂ ಧರ್ಮ ಈ ವಿಶ್ವದಲ್ಲಿ ಉಳಿಬೇಕು ಅಂತಂದರೆ ಇಂಥ ಸ್ಥಳಗಳೆಲ್ಲ ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು. ಅದರಲ್ಲೂ ಮಾಧ್ಯಮದವ್ರು ನಿಮ್ಮ ಪಾತ್ರ ಬಹಳ ಹಿರಿಮೆ. ಯಾಕಂತಂದರೆ ನಾವು 4 ಜನ ಕೇಳ್ತೀವಿ, ನೀವು 1 ನಿಮಿಷದಲ್ಲಿ ಪ್ರಪಂಚಕ್ಕೆ ತಿಳಿಸ್ತೀವಿ. ಅದಕ್ಕೋಸ್ಕರ ಇಂಥ ಒಂದು ಸ್ಥಳದ ಮಹಿಮೆಯನ್ನು ಎಲ್ಲರೂ ತಿಳ್ಕೊಂಡು ಇಂಥ ಸ್ಥಳಗಳು ಎಲ್ಲೇ ಇರಲಿ ಅಲ್ಲೆಲ್ಲ ಹೋಗಿ ಜನ ತಮ್ಮ ಕಷ್ಟಗಳನ್ನು ನಿವಾರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಾವು ఫస్ట్ టైం ఒక రోజు వచ్చింది 30 ఏళ్ళు టైం ఫస్ట్ వన్ తీసుకుపోయింది. అప్పటి నుంచి ఒక నెక్స్ట్ ఏడాదికి లైఫ్నే ఒకటి తెలిసి అవసరం. అప్పటి నుంచి గురువు ఏం ప్రోగ్రామ్ ఉన్నాయి, ఇంత ప్రోగ్రామ్ ఇస్తే కూడా అదంతా చూడుకున్నా నాకు ప్రోగ్రామ్ సెక్రటరీ 30 ఎన్నిక ప్రతి పౌర్ణమికి నేను ఎక్కడ బయట ఎంత పెద్ద ప్రోగ్రాంలో వచ్చింది, గుజరాత్ బాంబే అంతా వస్తూ ఉంటుంది. ఆ ప్రోగ్రామ్ అంతా క్యాన్సిల్ చేసుకొని ఇక్కడిదా వస్తాను. ఇంత ప్రోగ్రామ్ ఉంటే ఇంటి ముందే వరకు మేము గట్టిగా ఉండే నేను విషయానికి వరకు నేను ఇక్కడ చాలా నిర్ధారణ చేసుకుని మా గురువు ఏం మంచిదా నా లైఫ్ ఎంతో మారిపోయింది. నేను నాదోస్వరం మార్చుకున్నాను. ఇప్పుడు నేను నా దాగే కాదు నేను ఇప్పుడు బెంగళూరులో నేను ఏం చేసుకున్నది నాకు అంతా వ్యవస్థ అన్ని రకాలైన నా విద్యుత్ నుంచి నేను బాగున్నాను. ఈరోజు నాకు సేవ ఒప్పుకుంటే చాలని నేను ఈ స్థాయికి వచ్చాను. నా లైఫ్కి నాకు వీలైపోయింది. వీళ్ళకి తప్ప నేను వేరే ఆత్మ. అప్పటి నుంచి నాకు విజయం నిర్ధారణ. దావలో పోయినా నేను ఇంట్లో ఉన్నా నాకు వాళ్ళ ఆత్మలు పెట్టుకొని నా దావలో నేను పోతా ఉన్నాను. నాకు మంచిగా ఉంది. పెద్ద పెద్ద ప్రోగ్రాంలు అంతా వస్తూ ఉంది. అన్ని జాగ్రత్తలు చేస్తాను. ఇంగ్లీష్ ప్రోగ్రామ్ వస్తాను. అమరేష్ రోడ్ పెళ్ళి కూడా మేము
మనం పెళ్ళి నేను వాంచాను. అందరు పెద్దోళ్ళు పెళ్ళిళ్ళంతా నేను వాస్తాను. నాకు ఆదాయం ఇచ్చినట్టు అక్కడ మన ధర్మస్థలంలో జనవరి 1కి స్పెషల్ ప్రోగ్రామ్ వస్తాయి. నైట్ అంతా దేవస్థానంలోనే ఉంటే అట్లా భాగమిస్తాను. ఎక్కడ పోయినా నాకు ఈ తరపు నుంచి నాకు అన్ని జాగాలను దాల్చుకుంటాను. ఇప్పుడు ఏమన్నా బాగుంటారు అంటే దానికి కారణము ఈ అమ్మ. ఇదే ఆశ. ఈ కాంపౌండ్ చేసి నాకు ఆత్మ అట్లనే నేను అందుకొని ఆ దానిలో మంచి స్థాయిలో తీసుకొని వచ్చింది అమ్మ. నాకు నమ్మకం ప్రేమ లేదనేసి ఇప్పుడు మీరు ఈ వేషము ఇది ఉండదు ఇవాళ ఈ వేషం పెట్టినారు. అంటే నాకు ఎప్పుడు జ్ఞానమాయ 30 ఏళ్ళు నుంచి ఆరోగ్యం బాగాలేకుండా అట్లే మేము వేరే దేవస్థానం చూసేస్తాం. ನಾವು ఇక్కడే మాకు తెలిసాను ఎంత జరుగుతుంది అప్పుడు తెలుస్తాయి. ఇప్పుడు మీరు పూజ చేస్తారా కదా, మీరు ఏం ఇప్పుడు వచ్చే వాళ్ళకంటే ఏం మీరు చెప్తారు, ఎట్లా మీకు టైంకి మంగళ చేస్తాము. ఆ టైంలో ఏదో వాళ్ళకి తీస్తే కొందరికి అనుకూలంగా అవుతుంది. అంటే భవిష్యము ఏమైనా ఏదో అదంతా ఏం లేదు. చేసుకుంటాం